ಹಲೋ ಎವರಿವನ್. ಪ್ರೀತಿ ವಿದ್ಯಾರ್ಥಿಗಳೇ, ನಾನು ಕಳೆದ ಕ್ಲಾಸಲ್ಲಿ ನಿಸರ್ಗ ಸಿರಿ ಪಾಠವನ್ನು ವಾಚನ ಮಾಡಿ ಅದರ ಜೊತೆಗೆ ಅಲ್ಲಿ ಬಂದಿರುವಂತಹ ಒಂದು ಕಠಿಣ ಪದಗಳು ಅಂದರೆ ಒಂದು ಸ್ವಲ್ಪ ದೊಡ್ಡದಾದ ಪದಗಳನ್ನು ನಿಮಗೆ ಟಿಕ್ ಹಾಕ್ಸಿದ್ದೆ. ಯಾಕೆ ಅಂದರೆ ಸ್ವಲ್ಪ ಆ ಪದಗಳ ಪರಿಚಯ, ಹೊಸ ಪದಗಳು ಅಂದ್ಕೊಡಿ. ಕಠಿಣ ಪದಗಳು ಅನ್ನೋಕ್ಕಿಂತ ಹೊಸ ಪದಗಳು, ಆ ಹೊಸ ಪದಗಳ ಒಂದು ಪರಿಚಯ ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ಗಳ ಬಗ್ಗೆ ಅರಿವು ಮೂಡಲಿ ಅನ್ನೋ ಕಾರಣಕ್ಕೆ 3 ಟೈಮು ಅಥವಾ 4 ಟೈಮ್ ಬರೀರಿ ಅಂತ ಹೇಳಿದ್ದೆ. ಬರ್ತಿದ್ದೀರಾ? ಎಲ್ಲರೂ ಬರೆದ್ರಾ? ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಂದು ನಿಸರ್ಗ ಸಿರಿಯನ್ನು ಸಾರುವಂತಹ ಒಂದು ಪಾಠವೇ ಯಾವುದು? ನಿಸರ್ಗ ಸಿರಿ. ಶಿವಮೊಗ್ಗ ಜಿಲ್ಲೆಯ ಬಗ್ಗೆ, ಶಿವಮೊಗ್ಗ ಜಿಲ್ಲೆಯ ಸಿರಿ ಸಂಪತ್ತು ಹೇಗಿದೆ, ಯಾವ ಯಾವ ರೀತಿಯ ಸಂಪತ್ತು ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನ್ನೋದನ್ನ ಈ ಪಾಠದ ಮೂಲಕ ನಾವು ಇವತ್ತು ತಿಳ್ಕೊಳ್ಳೋಣ. ಕರ್ನಾಟಕದ ಪ್ರಸಿದ್ಧ ಜಿಲ್ಲೆಗಳಲ್ಲಿ ಒಂದಾದಂತಹ ಶಿವಮೊಗ್ಗವು ಪ್ರಕೃತಿ ಸೌಂದರ್ಯದ ನೆಲೆವೀಡಾಗಿದೆ. ಮಲೆನಾಡು ಅಂತ ಕರಿತೀವಿ ನಾವು ಶಿವಮೊಗ್ಗವನ್ನು. ಮಲೆನಾಡಿನ ಒಂದು ಜಿಲ್ಲೆ, ಪ್ರಕೃತಿ ಸೌಂದರ್ಯದ ನೆಲೆವೀಡು. ನಾವು ಶಿವಮೊಗ್ಗ ಜಿಲ್ಲೆ ಹೋದರೆ ಆ ಶಿವಮೊಗ್ಗದ ಒಂದು ಪ್ರಕೃತಿಯನ್ನು, ನಿಸರ್ಗವನ್ನು ನೋಡಿದಾಗ ನಮಗೆ ಅದರ ಸೌಂದರ್ಯ ಕಣ್ಣಿಗೆ ಕಟ್ಟುತ್ತೆ. ಅಂದರೆ ಅಷ್ಟೊಂದು ರಮ್ಯವಾಗಿದೆ, ರಮಣೀಯವಾಗಿದೆ ಪ್ರಕೃತಿ. ಇಲ್ಲಿರುವ ಜಲಪಾತಗಳು ಯಾಕೆ ಪ್ರಸಿದ್ಧವಾಗಿದೆ ಅಂದರೆ ಆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಸ್ಥಳಗಳೆಲ್ಲವೂ ಕೂಡ ಒಂದು ವಿಶೇಷತೆಯಿಂದ ಕೂಡಿದೆ. ಶಿವಮೊಗ್ಗ ಜಿಲ್ಲೆಯ ಸ್ಥಳಗಳು ವಿಶೇಷ ಸ್ಥಳದಿಂದ ಕೂಡಿದೆ, ವಿಶೇಷವಾದಂತಹ ಪರಿಸರದಿಂದ ಕೂಡಿದೆ. ಹೇಗೆ? ನದಿಗಳಿದ್ದಾವೆ, ಜಲಪಾತಗಳಿದ್ದಾವೆ, ವಿಶೇಷವಾದಂತಹ ವಾತಾವರಣ ಅಲ್ಲಿದೆ, ಜಲಪಾತಗಳಿವೆ, ಜೊತೆಗೆ ಅರಣ್ಯ, ದಟ್ಟವಾದಂತಹ ಕಾಡು ಇದೆ, ಬೆಟ್ಟ ಗುಡ್ಡಗಳು ಪ್ರಕೃತಿ ಮಾತೆಯ ವರದಾನವಾಗಿವೆ. ಇವೆಲ್ಲವೂ ಪ್ರಕೃತಿ ಮಾತೆ ಕೊಟ್ಟಿರುವಂತಹ ವರದಾನ ಅಂತ ಹೇಳ್ಬೋದು. ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಂತಹ ಒಂದು ವರದಾನವನ್ನು ಮಾಡಿದೆ ಎನ್ನುವಂತಹ ರೀತಿಯಲ್ಲಿ ಇವೆಲ್ಲವೂ ಸೃಷ್ಟಿಯಾಗಿದ್ದಾವೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಎಲ್ಲ ಜಿಲ್ಲೆಯಲ್ಲೂ ಜಲಪಾತಗಳಿಲ್ಲ ಅಥವಾ ನದಿ ಬೆಟ್ಟ ಗುಡ್ಡಗಳಿಲ್ಲ. ಬೆಟ್ಟ ಗುಡ್ಡಗಳಿದ್ದಾವೆ ಅಂದರೆ ಇಷ್ಟೊಂದು ರಮಣೀಯವಾದಂತಹ, ಸುಂದರವಾದಂತಹ ಒಂದು ಪ್ರಕೃತಿ ಸೌಂದರ್ಯ ಇಲ್ಲ ಬೇರೆ ಕಡೆ, ಬೇರೆ ಜಿಲ್ಲೆಗಳಲ್ಲಿ. ಈಗ ಬಯಲು ಪ್ರದೇಶಕ್ಕೆ ಹೋದರೆ ಅಲ್ಲಿ ಬರೀ ಏನಿದೆ? ಬರೀ ಮುಳ್ಳು ಪೊದೆಗಳಿರ್ತವೆ. ಅಂದರೆ ಇಲ್ಲಿ ಕಾಡಿದೆಯಲ್ಲ, ಇದು ಕಾಡು ಸುಂದರವಾಗಿದೆ. ಸೃಷ್ಟಿಯ ಸೊಬಗನ್ನೇ ಸೂರೆಗೊಂಡಿರುವ ಇದೆಲ್ಲ ಇಡೀ ಸೃಷ್ಟಿ ಸೊಬಗನ್ನೇ, ಇದು ಸೌಂದರ್ಯ, ಇಡೀ ಸೃಷ್ಟಿಯ ಸೌಂದರ್ಯವನ್ನೇ ಇದು ಪಡ್ಕೊಂಡಿದ್ಯೋನೋ, ಎಲ್ಲ ಇಲ್ಲೇ ಇದೆಯೇನೋ. ಸೂರ್ಯ ಅಂದರೆ ರಾಶಿ ಅಂತ ಹೇಳ್ತೀವಿ ಅನ್ನೋ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಸ್ವರ್ಗದ ಸೀಮೆ ಎಂದು ಹೇಳಬಹುದು. ಸ್ವರ್ಗ ಒಂದು ನಂದನವನ ಅಂತ ಹೇಳ್ತೀವಿ ಸ್ವರ್ಗವನ್ನು. ಹಾಗಾಗಿ ಇದು ಭೂಲೋಕದಲ್ಲಿರುವ ಒಂದು ನಂದನವನ ಅಂತ ಹೇಳಿದ್ರು ತಪ್ಪಾಗಲ್ಲ. ಸ್ವರ್ಗ, ಅದಕ್ಕೆ ಸ್ವರ್ಗ ಅಂತ, ಸ್ವರ್ಗಕ್ಕೆ ಶಿವಮೊಗ್ಗ ಜಿಲ್ಲೆಯನ್ನು, ಶಿವಮೊಗ್ಗ ಜಿಲ್ಲೆಯ ಪ್ರಕೃತಿಯನ್ನು, ನಿಸರ್ಗವನ್ನು ಸ್ವರ್ಗಕ್ಕೆ ಹೋಲಿಸಿದ್ದೀವಿ. ಮಲೆನಾಡಿನ ಸ್ನಿಗ್ಧ ಸೌಂದರ್ಯವನ್ನು, ಸ್ನಿಗ್ಧ ಅಂದರೆ ವರ್ಣಿಸಲು ಸಾಧ್ಯ ಇರುವಂತಹ, ಅಂದರೆ ರಮ್ಯವಾದಂತಹ, ರಮಣೀಯವಾದಂತಹ, ಸುಂದರವಾದಂತಹ ಸೌಂದರ್ಯ, ತುಂಬ ಸುಂದರವಾಗಿದೆ ಹೊಂದಿದ ಶಿವಮೊಗ್ಗ ಜಿಲ್ಲೆಯಲ್ಲಿನ ಪ್ರಕೃತಿ. ಯಾರು ಪ್ರವಾಸವನ್ನು ಹೋಗ್ತಾರೋ ಶಿವಮೊಗ್ಗ ಜಿಲ್ಲೆಗೆ, ಅಂಥವರಿಗೆ, ಶಿವಮೊಗ್ಗ ಜಿಲ್ಲೆಯನ್ನು ವೀಕ್ಷಿಸಿದರೋ ಅಂಥವರಿಗೆ ಎಲ್ರಿಗೂ ಗೊತ್ತಿರುತ್ತೆ, ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಇನ್ನೂ ಕೂಡ ನೋಡಬೇಕು ಈ ಪ್ರದೇಶವನ್ನು ಅನ್ನುವ ರೀತಿಯಲ್ಲಿ ಮಂತ್ರಮುಗ್ಧಗೊಳಿಸುತ್ತದೆ. ಅಂದರೆ ಹೆಚ್ಚು ಆಕರ್ಷಣೀಯವನ್ನಾಗಿ ಮಾಡುತ್ತೆ. ಇಲ್ಲಿನ ಜಲಪಾತಗಳು ಯಾವ್ಯಾವ ಸ್ಥಳಗಳಿದೆ ಹಾಗಾದರೆ? ಅರಣ್ಯಗಳು, ನದಿಗಳು, ಪಕ್ಷಿಧಾಮಗಳು, ಬೆಟ್ಟ ಗುಡ್ಡಗಳು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತವೆ. ಅಂದರೆ ಯಾರು ಪ್ರಕೃತಿ ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದಾರೆ, ಪ್ರಕೃತಿಯನ್ನು ಆಸ್ವಾದಿಸ್ತಾರೋ, ಪ್ರಕೃತಿಯ ಒಂದು ರಮ್ಯತೆಯನ್ನು ಸವಿತಾರೋ ಅಂಥವರಿಗೆ ಇದು ಅವರನ್ನ ಕೈ ಬೀಸಿ ಕರೆಯುತ್ತದೆ. ಶಿವಮೊಗ್ಗ ಜಿಲ್ಲೆಯು ಕರ್ನಾಟಕದ ಪಾಲಿಗೆ ಒಂದು ಭೂಲೋಕದ ಸ್ವರ್ಗ ಎಂದರೆ ಉತ್ಪ್ರೇಕ್ಷೆಯಾಗಲಾರದು. ಭೂಲೋಕದ ಸ್ವರ್ಗ ಅಂತ ಕರಿತೀವಿ. ಉತ್ಪ್ರೇಕ್ಷೆ ಅಂದರೆ ಇದು ಹೊಗಳಿಕೆ ಅಲ್ಲ. ಉತ್ಪ್ರೇಕ್ಷೆ ಅಂದರೆ ಹೊಗಳಿಕೆ, ಇದು ಹೊಗಳಿಕೆ ಆಗಲಾರದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅದು
ಸುಂದರವಾದಂಥ ಸ್ಥಳವಾಗಿದೆ. ಇಲ್ಲಿ ಮೊದಲನೇದು ಜೋಗ ಜಲಪಾತ. ಒಂದು ರಾಜ್ಕುಮಾರ್ ನಟಿಸಿರುವಂತಹ ಒಂದು ರಾಜ್ಕುಮಾರ್ ಮತ್ತು ಮಾಧವಿ ಇವರು ನಟಿಸಿರುವಂತಹ ಒಂದು ಕನ್ನಡ ಚಲನಚಿತ್ರ ಇದೆ. ಯಾವುದಪ್ಪ ಅಂದರೆ ಜೀವನ ಚೈತ್ರ. ಆ ಹಾಡಿನಲ್ಲಿ ಒಂದು ಚಲನಚಿತ್ರ ಗೀತೆ ಇದೆ. ಈ ಗೀತೆಯನ್ನು ಕವಿಯಾದಂತಹ ಮೂಗೂರು ಮಲ್ಲಪ್ಪನವರು ಬರೆದಿದ್ದಾರೆ. ಆ ಮೂಗೂರು ಮಲ್ಲಪ್ಪ ಅವರು ಬರೆದಂತಹ ಒಂದು ಕವಿತೆ ಏನಾಗಿದೆ, ಅದು ಚಲನಚಿತ್ರ ಗೀತೆಯಾಗಿ ಅದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಜೀವನ ಚೈತ್ರ ಚಿತ್ರದಲ್ಲಿ. ಏನಪ್ಪ ಹಾಡು? ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಅಂದರೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ ಕಂಡಿ, ಏನೇನು ನೋಡಿದೆ? ಮನುಷ್ಯನ ಜೀವನ ಅಂದರೆ ಕೇವಲ ದುಡಿಯೋದು, ತಿನ್ನೋದು, ಹಣವನ್ನು ಉಳಿಸೋದು ಅಷ್ಟೇ ಅಲ್ಲ ಮಕ್ಕಳೇ. ಕೇವಲ ಹಣ ಸಂಪಾದನೆ ಮಾಡೋದು. ನಾವು ಕೆಲವೊಂದು ಸುಖ ಅಥವಾ ಸಂತೋಷಗಳನ್ನು ಬಯಸ್ತೀವಿ, ಪ್ರವಾಸವನ್ನು ಹೋಗ್ತೀವಿ, ಹೊಸ ಹೊಸ ಸ್ಥಳಗಳ ವೀಕ್ಷಣೆ ಮಾಡ್ತೀವಿ, ಆ ಸ್ಥಳಗಳ ಪರಿಚಯವನ್ನು ಮಾಡ್ಕೋತೀವಿ, ಖುಷಿಯನ್ನು ಪಡ್ತೀವಿ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೇನನ್ನು ನೋಡಿದೆ ನಾವು. ಅನೇಕ ಸ್ಥಳಗಳಿಗೆ, ಕೆಲವು ದೇವಾಲಯಗಳಿರುವಂಥ ಸ್ಥಳಗಳಿಗೆ ತೀರ್ಥಯಾತ್ರೆ ಹೋಗ್ತೀವಿ, ಇನ್ನೊಂದು ಕೆಲವು ಪ್ರಕೃತಿಯ ಒಂದು ವೀಕ್ಷಣೆಯನ್ನು ಮಾಡೋಕ್ಕೋಸ್ಕರ ಹೋಗ್ತೀವಿ ಅಲ್ವಾ. ಹಾಗಾಗಿ ಮನುಷ್ಯ ಕೇವಲ ದುಡಿಯೋದಷ್ಟೇ ಅಲ್ಲ, ಹಣ ಸಂಪಾದನೆ ಮಾಡೋದಷ್ಟೇ ಅಲ್ಲ, ಇಲ್ಲಿ ಏನು ಮಾಡಬೇಕು? ಸಾಯೋ ತನಕ ಸಂಸಾರದಲ್ಲಿ ಏನಿದೆ, ಗಂಡ ಗುಂಡಿ ಅನೇಕ ಸಮಸ್ಯೆಗಳಿದ್ದಾವೆ. ಪ್ರತಿದಿನ ಸಮಸ್ಯೆ ಇರ್ತವೆ. ಸಂಸಾರ ಅಂದಮೇಲೆ ಸಮಸ್ಯೆಗಳಿರ್ತವೆ. ಗಂಡ ಗುಂಡಿ ಅಂದರೆ ಸಮಸ್ಯೆಗಳು, ಕಷ್ಟಗಳು. ಮನುಷ್ಯನಿಗೆ ಪ್ರತಿದಿನ ಸಮಸ್ಯೆ ಇರುತ್ತೆ. ಗಂಡ ಗುಂಡಿ ಸಮಸ್ಯೆಗಳು ಬರ್ತಾ ಇದೆ. ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ. ನಾವು ಸಂಪಾದನೆ ಮಾಡ್ತೀವಿ, KG ಗಟ್ಟಲೆ ಚಿನ್ನ ಸಂಪಾದನೆ ಮಾಡ್ತೀವಿ, ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತೀವಿ, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡಿದ್ದೀವಿ, ಬೇಕಾದಷ್ಟು ಚಿನ್ನ ಬೆಳ್ಳಿ ವಜ್ರ ಒಡೆ ಎಲ್ಲ ಇದೆ. ಆದರೆ ನಾವು ಅದನ್ನು ಬಂಡಿಯಲ್ಲಿ ಗಾಡಿ ತುಂಬಿಕೊಂಡು ನಮ್ಮ ಸತ್ತಾಗ ನಾವು ತಗೊಂಡು ಹೋಗೋಕ್ಕಾಗಲ್ಲ. ಅದನ್ನ ಸತ್ತಾಗ ನಮಗೆ ಹೇಗೆ ಹುಟ್ಟಿದಾಗ ಬರ್ತೀವೋ ಹಾಗೆ ಅದೇ ರೀತಿ ಸತ್ತಾಗ ಹೋಗ್ತೀವಿ. ಒಂದು ದಾರವನ್ನು ಕೂಡ ನಮ್ಮ ದೇಹದಲ್ಲಿ ಬಿಡಲ್ಲ. ನಾವು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಅಂದರೆ ನಾವು ಬರುವಾಗ ಹುಟ್ಟಿದಾಗ ಹೇಗೆ ಮನುಷ್ಯ ಬರ್ತಾನೆ ಆಗಲೇ ಸಾಯುವಾಗಲೂ ಹಾಗೆ ಹೋಗೋದು. ಯಾರು ಕೂಡ 10 ರೂಪಾಯಿನೂ ಕೂಡ ನಮ್ಮ ಸಮಾಧಿಯ ಒಳಗಡೆ ತಗೊಂಡೋಗಲ್ಲ. ನಾವು ಮಣ್ಣೊಳಗಡೆ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ. ಹಾಗಾಗಿ ನೀನು ಸಾಯೋ ಅಷ್ಟರೊಳಗೆ ಒಂದ್ಸರಿ ನೀನು ಜೋಗದ ಗುಂಡಿ ಅಂದರೆ ಜಲಪಾತವನ್ನು ನೋಡಿ, ಆ ಜಲಪಾತವಾದ ಒಂದು ರಮ್ಯವಾದಂತಹ ಸ್ಥಳವನ್ನು ನೋಡಿ ಖುಷಿ ಪಡು, ಆನಂದ ಪಡು ಅಂತ ಇಲ್ಲಿ ಕವಿ ಹೇಳಿದ್ದಾರೆ. ಜೋಗದ ಭವ್ಯತೆಯ ಅರಿವಾಗುತ್ತೆ ಈ ವಾಣಿ ಅಂದರೆ ಈ ಕವಿತೆ. ನಮಗೆ ಕವಿ ಈ ರೀತಿ ವರ್ಣನೆ ಮಾಡಿದ್ದಾರೆ. ಅದರಿಂದ ನಾವು ಈ ವರ್ಣನೆಯನ್ನು ಕೇಳಿದಾಗ ಏನಾಗುತ್ತೆ, ನಮಗೆ ಜೋಗದ ಭವ್ಯತೆ, ಭವ್ಯ ಅಂದರೆ ಶ್ರೇಷ್ಠತೆ. ಯಾಕೆ ನೋಡಬೇಕು ಜೋಗವನ್ನು, ಜಲಪಾತವನ್ನು ಯಾಕೆ ನೋಡಬೇಕು ಅನ್ನೋದ ಒಂದು ಅರಿವು ನಮಗಾಗುತ್ತೆ. ಇದು ಎಲ್ಲಿ ಕಟ್ಟಿದಾರಪ್ಪ ಅಂದರೆ ಗೇರುಸೊಪ್ಪೆ ಎಂಬ ಜಾಗದಲ್ಲಿ. ಗೇರುಸೊಪ್ಪೆ ಅನ್ನೋದು ಸ್ಥಳ. ಶರಾವತಿ ನದಿ ಸುಮಾರು 900 ಅಡಿ ಎತ್ತರದಿಂದ, 900 ಶರಾವತಿ ನದಿ. ಇಲ್ಲಿ ಶರಾವತಿ ನದಿ ಏನಾಗಿ 900 ಅಡಿ. ಇಲ್ಲಿ ಯಾವುದೋ ರಾಜ ರಾಕೆಟ್, ರಾಣಿ ಮತ್ತೆ ರೋರರ್. ಈ ಶರಾವತಿ ನದಿ 4 ಕವಲುಗಳಾಗಿ ಏನಾಗುತ್ತೆ, 900 ಅಡಿ ಎತ್ತರದಿಂದ ಮೇಲಿಂದ ಕೆಳಕ್ಕೆ ಧುಮುಕುತ್ತೆ. ಧುಮುಕುತ್ತೆ ಅಂದರೆ ಬೀಳುತ್ತೆ. ಯಾವುದೇ ಅದ್ರ ಹೆಸರೇನು? ಒಂದು ರಾಜ, ರಾಣಿ, ರಾಕೆಟ್, ರೋರರ್. 4 ಕವಲುಗಳು. ಕವಲು ಅಂದರೆ ಭಾಗಗಳಾಗಿ ಹರಿಯುತ್ತೆ, ಕವಲುಗಳಾಗಿ ಒಡೆಯುತ್ತೆ. ಈ ಧಾರೆಗಳು ಧುಮುಕುವ ದೃಶ್ಯ. ಈ ಧಾರೆಗಳು ರಾಜಧಾರೆ ಅಂದರೆ ಧಾರೆಗಳಾಗಿ ಧುಮುಕುವಂತಹ ಒಂದು ದೃಶ್ಯ ಇದೆಯಲ್ಲ, ಇದು ಕಣ್ಣಿಗೆ ನಯನ ಮನೋಹರ. ನಯನ ಅಂದರೆ ಕಣ್ಣು, ಕಣ್ಣಿಗೆ ಮನೋಹರ ಸುಂದರವಾದಂತಹ ಒಂದು ದೃಶ್ಯವಾಗಿದೆ. ಅದು ಮೇಲಿಂದ ಬೀಳುವಾಗ ಏನಾಗುತ್ತೆ, ಅದು ಹಾಲಿನ ನೊರೆ, ಹಾಲಿನ ಒಂದು ನೊರೆ ರೀತಿಯಲ್ಲಿ ಧುಮುಕುತ್ತೆ, ಬೀಳುತ್ತೆ. ಹಾಲೇ ಸುರಿತಾ ಇದೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣುತ್ತೆ. ಮಳೆಗಾಲದಲ್ಲಿ ರುದ್ರಭೀಕರ ಅಂದರೆ ಭಯಂಕರವಾಗಿರುತ್ತೆ.
ಜೊತೆಗೆ ಅದು ಜೋರಾದ ಆರ್ಭಟವನ್ನು ಮಾಡುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳುತ್ತಲ್ವಾ, ಮಳೆ ಬಂದಾಗ ಏನಾಗುತ್ತೆ, ಮಳೆ ಜಾಸ್ತಿ ಇರೋದ್ರಿಂದ, ನೀರು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಆರ್ಭಟವನ್ನು ಮಾಡಿಕೊಂಡು ಅದು ಭಯಂಕರವಾಗಿ ಆ ಹಾಲಿನ ನೊರೆ ರೀತಿಯಲ್ಲಿ ಬೀಳ್ತಾ ಇರುತ್ತೆ. ಎರಡನೇದು ಆಗುಂಬೆ. ಇದು ಶಿವಮೊಗ್ಗ ಜಿಲ್ಲೆಯಿರುವಂತಹ ಒಂದು ಪ್ರಸಿದ್ಧವಾದಂತಹ ಸ್ಥಳ. ನೀವು ಇನ್ನೊಂದು ರಾಜ್ಕುಮಾರ್ ಫಿಲಮ್ ನೋಡಿದ್ದೀರಾ, ಯಾವುದೋ ಆಕಸ್ಮಿಕ ಅಂತ. ಅದರಲ್ಲಿ ರಾಜ್ಕುಮಾರ್ ಹಾಡಿರೋದು ಒಂದಿದೆ ಹಾಡು, ಆಗುಂಬೆಯ ಪ್ರೇಮ ಸಂಜೆಯ. ಆ ಹಾಡನ್ನು ನೋಡಿ. ಇಡೀ ಆ ಹಾಡನ್ನು ನೋಡಿದಾಗ ಏನಿದೆ, ಆಗುಂಬೆಯ ಚಿತ್ರಣವನ್ನು ನೋಡ್ಬೋದು. ಆಗುಂಬೆಯಲ್ಲಿ ನಾವು ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಚಿತ್ರವನ್ನು ನೋಡೋಕ್ಕೆ ಹೋಗ್ಬೋದು. ಸನ್ಸೆಟ್ ಮತ್ತೆ ಏನು ಅಂದ್ರೆ ಸೂರ್ಯಾಸ್ತ ಸೂರ್ಯೋದಯ. ಸೂರ್ಯಾಸ್ತ ಅಂದ್ರೆ ಮುಳುಗೋದು, ಸೂರ್ಯೋದಯ ಅಂದ್ರೆ ಹುಟ್ಟೋದು. ಇಲ್ಲಿ ಇದನ್ನು ನಾವು ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ, ಇದು ಚಿರಾಪುಂಜಿ ಉತ್ತರ ಭಾರತದಲ್ಲಿದೆ. ಉತ್ತರ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಚಿರಾಪುಂಜಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಚಿರಾಪುಂಜಿ ಯಾವುದಪ್ಪ ಅಂದರೆ ಆಗುಂಬೆ, ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಆಗುಂಬೆ. ಹಾಗಾಗಿ ಈ ಮಳೆಗಾಲವನ್ನು ಬಿಟ್ಟು ಇತರ ದಿನಗಳಲ್ಲಿ ಇಲ್ಲಿನ ಸೂರ್ಯಾಸ್ತದ ದೃಶ್ಯ ಅತ್ಯಂತ ಸುಂದರವಾದದು. ಮಳೆಗಾಲದಲ್ಲಿ ನೋಡೋಕ್ಕಾಗಲ್ಲ, ಯಾಕೆಂದರೆ ಮೋಡ ಆವರಿಸ್ಕೊಂಡಿರುತ್ತೆ. ಬೇರೆ ದಿನಗಳಲ್ಲಿ ನಾವು ಆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ದೃಶ್ಯವನ್ನು ನೋಡೋಕ್ಕೆ ಅಲ್ಲಿ ಹೋಗ್ಬೋದು. ಕಣ್ಣು ಹಾಯಿಸಿದಷ್ಟು ದೂರ ಹಬ್ಬಿದ ಮಲೆನಾಡಿನ ದಟ್ಟ ಕಾಡುಗಳ. ನಾವು ಆಗುಂಬೆಗೆ ಹೋಗುವಾಗ ಎಷ್ಟೋ ದೂರ, ಎಷ್ಟೋ ಕಿಲೋಮೀಟರ್ಗಟ್ಟಲೆ ಹೋದರೂ ಕೂಡ ಅಲ್ಲಿ ದಟ್ಟವಾದಂಥ ಕಾಡಿದೆ. ಜೊತೆಗೆ ಘಟ್ಟ ಸಾಲಿನಲ್ಲಿರುವ ಘಾಟ್ ಸೆಕ್ಷನ್ ಅಂತ ಹೇಳ್ತೀವಿ ನಾವು, ತಿರುವುಗಳು ಜಾಸ್ತಿ ಅಲ್ಲಿ. ಘಾಟಿ ಅಂದರೆ ಏನೋ ತಿರುವುಗಳು ಜಾಸ್ತಿ ಇದ್ದಾವೆ. ಆಗುಂಬೆ ಘಾಟಿನಲ್ಲಿ ಸೂರ್ಯಾಸ್ತದ ಸೌಂದರ್ಯವನ್ನು, ಇಲ್ಲೇ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನುವ ರೀತಿಯಲ್ಲಿ ನಮಗೆ ಕಾಣುತ್ತಲ್ಲಿ. ಸೂರ್ಯ ಇಲ್ಲೇ ಮುಳುಗ್ತಿದ್ದಾನೆ, ಇನ್ನೇನು ಇಲ್ಲೇ ಮುಳುಗ್ಬಿಟ್ಟ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಅಷ್ಟು ಹತ್ತಿರದಿಂದ ನಾವು ನೋಡ್ಬೋದು. ಮಾನವನ ಜೀವನದ ಸಾರ್ಥಕ ಕ್ಷಣಗಳಲ್ಲಿ ಒಂದು ಅಂದರೆ ನಾವು ಸೂರ್ಯಾಸ್ತವಾಗುವುದನ್ನು ನೋಡೋದು ಒಂದು ಜೀವನದ ಸಾರ್ಥಕ ಕ್ಷಣಗಳು. ಆ ಕ್ಷಣಗಳಲ್ಲಿ ಕೂಡ ಒಂದಾಗಿದೆ ಅದನ್ನು ಇಲ್ಲಿ ಲೇಖಕರು ನಮಗೆ ಹೇಳಿದ್ದಾರೆ. ನೆಕ್ಸ್ಟ್ ಕೊಡಚಾದ್ರಿ ಬೆಟ್ಟ. ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಸ್ಥಳ. ಈ ಶಿವಮೊಗ್ಗ ಜಿಲ್ಲೆಯಿಂದ, ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ ಈ ಕೊಡಚಾದ್ರಿ ಬೆಟ್ಟ 115 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಾರಣಿಗರ ಸ್ವರ್ಗ. ಚಾರಣಿಗರು ಅಂದರೆ ಇಲ್ಲಿ ಚಾರಣೆ ಅಂದ್ರೇನು, ಹತ್ಕೊಂಡು ಹೋಗುವಂಥದ್ದು, ತಿರುಗಾಟ. ಇಲ್ಲಿ ಇಂಗ್ಲೀಷಲ್ಲಿ ಇದನ್ನ ಚಾರಣೆ ಅಂದರೆ ಟ್ರೆಕ್ಕಿಂಗ್ ಅಂತ ಹೇಳ್ತೀವಿ. ಚಾರಣಿಗರು ಅಂದರೆ ಟ್ರೆಕ್ಕಿಂಗ್ ಮಾಡುವಂಥವ್ರು, ಟ್ರೆಕ್ಕಿಂಗ್ ಹೋಗ್ತಾರೆ ನೋಡಿ ಬೆಟ್ಟ ಗುಡ್ಡಗಳಿಗೆ. ಸಮುದ್ರ ಮಟ್ಟದಿಂದ ಸುಮಾರು 1400 ಅಡಿ ಎತ್ತರವಿರುವ ಈ ಬೆಟ್ಟದಲ್ಲಿ ಪಶ್ಚಿಮ ಘಟ್ಟದ ಸೌಂದರ್ಯವನ್ನೆಲ್ಲ ಎರಕ ಕೊಯ್ದಂತೆ ಕಾಣುತ್ತದೆ. ಇದು ಪಶ್ಚಿಮ ಘಟ್ಟಗಳ ಸಾಲು ಅಂತ ಕರಿತೀವಿ ಕೊಡಚಾದ್ರಿ ಬೆಟ್ಟವನ್ನು. ಇಲ್ಲಿ ಇದು ಸಮುದ್ರ ಮಟ್ಟದಿಂದ ಕೊಡಚಾದ್ರಿ ಬೆಟ್ಟ 1400 ಅಡಿ ಎತ್ತರದಲ್ಲಿದೆ. ಅದರ ಜೊತೆಗೆ ಏನಪ್ಪ ವಿಶೇಷತೆ ಅಂದರೆ, ಇದು ಇಡೀ ಪಶ್ಚಿಮ ಘಟ್ಟದ ಸೌಂದರ್ಯ, ಇಡೀ ಸೌಂದರ್ಯವನ್ನೆಲ್ಲ ಏನಾಗಿದೆ, ಎರಕ ಅಂದರೆ ಪ್ರಿಂಟ್ ಹಾಕಿದ ರೀತಿಯಲ್ಲಿ. ಎರಕ ಅಂದರೆ ಅಚ್ಚು ಹಾಕಿದೆ, ಅಚ್ಚು ಹಾಕಿದ ರೀತಿಯಲ್ಲಿ ಮಾಡಿದೆ ಹಾಗೆ ಕಾಣುತ್ತೆ ನಮಗೆ. ಬೆಟ್ಟದ ಮೇಲೆ ಹೋದಂತೆಲ್ಲ, ಬೆಟ್ಟ ಹತ್ತುತ್ತಾ ಏನಾಗುತ್ತೆ, ನಾವು ನೀನು ಆಕಾಶವನ್ನೇ ಮುಟ್ತಾ ಇದ್ದೀವಿ. ಮೋಡಗಳು ನಮಗೆ ಮುತ್ತಿಡುವಂತೆ ಭಾಸವಾಗುತ್ತದೆ. ಆಕಾಶವನ್ನು ಮೋಡಗಳಿಗೆ ನಾವು ಟಚ್ ಮಾಡ್ಬೋದೇನೋ ಅನ್ನೋ ರೀತಿಯಲ್ಲಿ ನಮಗೆ ಅದು ಬೆಟ್ಟ ಕಾಣುತ್ತೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಸೊಬಗು. ಇಲ್ಲೂ ಕೂಡ ಆಗುಂಬೆಯಂತೆ ಸೂರ್ಯಾಸ್ತವನ್ನು ನೋಡ್ಬೋದಲ್ವಾ, ಸೂರ್ಯ ಮುಳುಗೋದನ್ನು ನೋಡಬೇಕು. ಅಲ್ಲೂ ಕೂಡ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಸೊಬಗು ಅಂದರೆ ಸೌಂದರ್ಯ. ಬಣ್ಣಿಸಲು ಅಸದಳ, ಬಣ್ಣಿಸಲು ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಸದಳ ಅಂದರೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಇದೆ. ಇದು ಋಷಿಮುನಿಗಳು ತಪಸ್ಸು ಮಾಡಿದ ಜಾಗವೆಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಋಷಿಮುನಿಗಳು ಬೆಟ್ಟ, ಪರ್ವತ, ಅತ್ಯಂತ ಎತ್ತರವಾದಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊತಾರೆ. ಪರ್ವತಗಳಲ್ಲಿ ಬೆಟ್ಟ, ಎತ್ತರವಾದಂಥ ಬೆಟ್ಟಗಳಲ್ಲಿ ಆಯ್ಕೆ ಮಾಡ್ಕೊತಾರೆ ತಪಸ್ಸು ಮಾಡೋಕ್ಕೆ. ಹಾಗಾಗಿ ಮುನಿಗಳು ಅನೇಕ ಋಷಿ ಮುನಿಗಳು ತಪಸ್ಸನ್ನು ಮಾಡಿದ ಜಾಗ ಅಂತ ಒಂದು ನಮಗೆ ಹಿಂದೂ
ಹಿಂದೂಗಳ ಪುರಾಣದಲ್ಲಿ ಒಂದು ನಂಬಿಕೆ. ನೆಕ್ಸ್ಟು ಪಕ್ಷಿಧಾಮಗಳು, ಬರ್ಡ್ ಸ್ಯಾಂಚುರಿ ಅಂತ ಹೇಳ್ತೀವಿ. ಪಕ್ಷಿ, ಕೇವಲ ಪಕ್ಷಿಗಳಷ್ಟೇ ಇರುವಂಥದ್ದು. ನಿಸರ್ಗ ಸಿರಿಯ, ಒಂದು ಪ್ರಕೃತಿಯ ಸಂಪತ್ತಿನಿಂದ ಕೂಡಿರುವ ಸ್ಥಳವಾದಂತಹ ಈ ಶಿವಮೊಗ್ಗ ಜಿಲ್ಲೆಯ ಗುಡವಿ ಮತ್ತು ಮಂಡಗದ್ದೆ. ಗುಡವಿ ಮತ್ತು ಮಂಡಗದ್ದೆ ಇವು ಸ್ಥಳಗಳು. ಇಲ್ಲಿ ಪಕ್ಷಿಧಾಮಗಳಿರುವಂತಹ ಸ್ಥಳಗಳಿವೆ. ಇಲ್ಲಿಗೆ ದೇಶ ವಿದೇಶಗಳಿಂದ ಹಾರಿ ಬರುವ ಪಕ್ಷಿಗಳಿಗೆ ತವರು ಮನೆಯುತ್ತಿವೆ. ನೋಡಿ ಮಕ್ಕಳೇ ಒಂದು ತಿಳ್ಕೊಳ್ಳಿ, ಪಕ್ಷಿಗಳು ಯಾಕೆ ಕೆಲವೊಂದು ಸ್ಥಳಗಳನ್ನು ಮಾತ್ರ ಆಯ್ಕೆ ಮಾಡ್ಕೊತವೆ. ನೀವು ಗೂಡು ಕಟ್ಟೋದನ್ನು ನೋಡಿದ್ದೀರಾ? ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಒಂದು ಪಕ್ಷಿಧಾಮ ಇದೆ ಅಲ್ವಾ? ಅನೇಕ ಪಕ್ಷಿಧಾಮಗಳು. ಯಾಕೆ ಅದ್ರಲ್ಲಿ ಮಾತ್ರ ಪಕ್ಷಿಗಳು ತಮ್ಮ ಮನೆಯನ್ನು ಹುಡುಕುತ್ತವೆ, ತನ್ನ ನೆಲೆಯನ್ನು ಹುಡುಕುತ್ತವೆ ಅಂದರೆ ಪಕ್ಷಿಗಳಿಗೂ ಕೂಡ ಮನುಷ್ಯ ಹೇಗೆ ತನ್ನ ಬುದ್ಧಿವಂತನು ಹಾಗೆ ಪಕ್ಷಿಗಳು ಬುದ್ಧಿವಂತವು. ನೀವು ಸಾಮಾನ್ಯ ಗೂಡು ಕಟ್ಟೋದಾಗ ನೋಡಿ, ನದಿ ತೀರದಲ್ಲಿ ಗೂಡು ಕಟ್ತವೆ, ನದಿ ತೀರದಲ್ಲಿ ಗೂಡು ಕಟ್ತವೆ. ಮತ್ತೆ ಅಲ್ಲಿ ಮನುಷ್ಯನಿಗೆ ಕೈ ಹಾಕಿದಷ್ಟು ಈಸಿಯಾಗಿ ಗೂಡು ಸಿಗ್ದ ಹಾಗೆ ಅವು ಕಟ್ಕೋತವೆ ಅಲ್ವಾ? ತನ್ನ ಗೂಡಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ತನ್ನ ಸ್ಥಾನವನ್ನು ಹುಡುಕೋತವೆ. ಹಾಗಾಗಿ ಇಲ್ಲಿ ಪಕ್ಷಿಧಾಮಗಳು ನದಿ ತೀರದಲ್ಲಿ, ಕೆರೆಯ ದಡದಲ್ಲಿ ವಾಸವನ್ನು ಮಾಡ್ತವೆ. ಅವಕ್ಕೆ ನೀರು ಬೇಕು, ಆಹಾರ ಬೇಕು. ಪಕ್ಷಿಗಳಿಗೆ ಆಹಾರ ಈಸಿಯಾಗಿ ಸಿಗುವಂತಹ ಸ್ಥಳದಲ್ಲಿ ಅವು ವಾಸವನ್ನು ಮಾಡೋಕ್ಕೆ ಇಷ್ಟಪಡ್ತವೆ. ಹಾಗಾಗಿ ಈ ಗುಡವಿ ಹಾಗೂ ಮಂಡಗದ್ದೆ ಪ್ರದೇಶಗಳಲ್ಲಿಗೆ ದೇಶದ ಮೂಲೆಗಳಿಂದ ಜೊತೆಗೆ ವಿದೇಶಗಳಿಂದ, ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿ ಹಕ್ಕಿಗಳು ಹಾರಿ ಬರ್ತವಲ್ಲಿ, ತವರು ಮನೆಯುತ್ತಿವೆ. ವರ್ಷ ಹೋಗ್ತವೆ, ಮತ್ತೆ ವಾಪಸ್ಸು ಅದೇ ತವರು ಮನೆಗೆ ಹಾರಿ ಬರ್ತವೆ ಅನ್ನೋ ರೀತಿಯಲ್ಲಿ ಹಕ್ಕಿಗಳು ವಾಸ ಮಾಡ್ತಿದ್ದಾವೆ. ಪ್ರತಿ ವರ್ಷ ಇಲ್ಲಿಗೆ ಸಹಸ್ರಾರು ಪಕ್ಷಿಗಳು, 100, 200, 100 ಅಲ್ಲ, ಸಹಸ್ರಾರು, ಸಾವಿರಾರು ಪಕ್ಷಿಗಳು ಬಂದು ಸಂತಾನ ವೃದ್ಧಿ ಮಾಡಿಕೊಳ್ತವೆ, ತಮ್ಮ ವಂಶವನ್ನು ವೃದ್ಧಿ ಮಾಡ್ಕೊಳ್ತವೆ, ಜಾಸ್ತಿ ಮಾಡ್ಕೊಳ್ತವೆ. ಮಂಡಗದ್ದೆಯಲ್ಲಿ ತುಂಗಾ ನದಿ ಸೃಷ್ಟಿಸಿರುವ ದ್ವೀಪದಲ್ಲಿ, ನಾನು ಹೇಳಿದೆ ನದಿ ತೀರ ಬೇಕು ಅಂತ, ತುಂಗಾ ನದಿ ಏನ್ ಮಾಡಿದೆ, ಒಂದು ದ್ವೀಪ. ದ್ವೀಪ ಅಂದ್ರೇನು? ದ್ವೀಪ ಅಂದ್ರೆ ಸುತ್ತ ನೀರು ಇರುವಂಥದ್ದು, ಮಧ್ಯ ಏನಿದೆ ಅಲ್ಲಿ ಭೂಮಿ ಅಲ್ವಾ? ಹಾಗಾಗಿ ಮಧ್ಯ ಭೂಮಿ ಇದು, ಸುತ್ತ ನೀರಿರೋದಕ್ಕೆ ದ್ವೀಪ ಅಂತ ಕರಿತೀವಿ. ಆ ದ್ವೀಪ, ತುಂಗಾ ನದಿ ಒಂದು ದ್ವೀಪವನ್ನು ಸೃಷ್ಟಿಸಿದೆ ಮಂಡಗದ್ದೆ ಬಳಿ. ಅಲ್ಲಿ ಅದಕ್ಕೋಸ್ಕರನೇ ಅಲ್ಲಿ ಹಕ್ಕಿಗಳು ಜಾಸ್ತಿ ಹೋಗ್ತವೆ. ಗುಡವಿಯಲ್ಲಿ ಸುಮಾರು 20 ಎಕರೆಯಷ್ಟು ವಿಸ್ತೀರ್ಣದ ಕೆರೆಗಳಲ್ಲಿ. ಈ ಮಂಡಗದ್ದೆ ಯಾಕೆ ಪಕ್ಷಿಗಳಿಗೆ ಗೊತ್ತಾಯ್ತಾ? ಮಂಡಗದ್ದೆಯಲ್ಲಿನೋ ತುಂಗಾ ನದಿ ಒಂದು ದ್ವೀಪವನ್ನು ಸೃಷ್ಟಿ ಮಾಡಿದೆ. ಜೊತೆಗೆ ಗುಡವಿಯಲ್ಲಿ ಸುಮಾರು 20 ಎಕರೆಯಷ್ಟು ವಿಸ್ತೀರ್ಣದ ಕೆರೆಗಳಲ್ಲಿ, 20 ಎಕರೆಯಷ್ಟು ಕೆರೆ ದೊಡ್ಡದಾಗಿದೆ. ಅಪರೂಪದ ಹಕ್ಕಿ ಸಂಕುಲಗಳು. ಸಂಕುಲ ಅಂದರೆ ಗುಂಪು. ನೆಲೆ ಕಂಡುಕೊಳ್ಳುತ್ತವೆ. ನೆಲೆ ಅಂದರೆ ಮನೆಯನ್ನ ಕಂಡುಕೊಳ್ತವೆ, ಸ್ಥಾನವನ್ನು ಕಂಡುಕೊಳ್ತವೆ. ಅವುಗಳ ಜೀವನ ಶೈಲಿ, ಅವುಗಳ ಜೀವನ ಹೇಗೆ ಜೀವನವನ್ನು ಮಾಡುತ್ತೆ. ಒಂದೊಂದು ಅನೇಕ ಜಾತಿಯ, ಸಹಸ್ರಾರು ಜಾತಿಯ ಹಕ್ಕಿಗಳಿವೆ. ಒಂದೊಂದು ಜಾತಿಯ ಹಕ್ಕಿ ಕೂಡ ತನ್ನ ಒಂದು ಜೀವನ ಶೈಲಿಯನ್ನು ಬೇರೆ ಬೇರೆಯಾಗಿ ರೂಪಿಸಿಕೊಂಡಿರುತ್ತೆ ಅಲ್ವಾ? ಅನೇಕ, ಈಗ ಗುಬ್ಬಚ್ಚಿದೆ ಜೀವನ ಬೇರೆ, ಹದ್ದುಗಳ ಜೀವನನೇ ಬೇರೆ, ಕೊಕ್ಕರೆ, ಬೇಕಾದಷ್ಟು ಹಕ್ಕಿಗಳಿದ್ದಾವೆ ಅಲ್ಲ, ಅದರ ಜೀವನ ಶೈಲಿಗಳು ಬದಲಾವಣೆ ಆಗ್ತಿರ್ತವೆ. ಮೊದಲಾದವುಗಳು ಕೇವಲ ವೀಕ್ಷಣೆಗಷ್ಟೇ ಅಲ್ಲ, ನಾವು ನೋಡೋಕ್ಕಷ್ಟೇ ಅಲ್ಲ, ಹಕ್ಕಿಗಳನ್ನು ಅಧ್ಯಯನಕ್ಕೂ ಯೋಗ್ಯವಾಗಿವೆ. ನಮ್ಮಗಳ ಬಗ್ಗೆ ಸ್ಟಡಿಯನ್ನು ಮಾಡ್ಬೋದು, ಅಷ್ಟು ಯೋಗ್ಯವಾಗಿವೆ. ನೆಕ್ಸ್ಟು ಸಿಂಹಧಾಮ. ಬೆಟ್ಟ ಆಯಿತು, ನೆಕ್ಸ್ಟು ಕಾಡಾಯಿತು, ಆಗುಂಬೆಯ ಒಂದು ಘಾಟ್ ಅಂತ ಹೇಳ್ತೀವಿ, ಪಶ್ಚಿಮ ಘಟ್ಟ. ನೆಕ್ಸ್ಟು ಜಲಪಾತ ಆಯಿತು, ಪಕ್ಷಿಧಾಮ ಆಯಿತು. ಈಗ ಸಿಂಹಧಾಮ, ಲಯನ್ ಸಫಾರಿ ಅಂತ ಇದೆ ಶಿವಮೊಗ್ಗದ ಹತ್ರ. ಲಯನ್ ಸಫಾರಿ ಅಂತಲೇ ಕರೀತಾರೆ ಅದಕ್ಕೆ, ಶಿವಮೊಗ್ಗಕ್ಕೆ ಹತ್ತಿರ ಅಷ್ಟೇ. ಜೋಗ ಜಲಪಾತಕ್ಕೆ ಹೋಗುವ ಮಾರ್ಗದಲ್ಲಿ ಒಂದು ತಾವರೆಕೊಪ್ಪ ಸಿಂಹಧಾಮವಿದೆ. ಲಯನ್ ಸಫಾರಿ, ತಾವರೆಕೊಪ್ಪ ಲಯನ್ ಸಫಾರಿ ಅಂತ ಇದೆ. ಅಲ್ಲಿ ಬರೀ ಸಿಂಹಗಳಷ್ಟೇ ಇದೆ. ಅರಣ್ಯ ಇಲಾಖೆಯ ನಿರ್ವಹಣೆಯಲ್ಲಿ, ಅಂದರೆ ಇದನ್ನ ಯಾರು ನೋಡ್ಕೊತಾ ಇದೆ? ಅರಣ್ಯ ಇಲಾಖೆ ನೋಡ್ಕೊತಾ ಇದೆ. ಸಿಂಹಗಳ ಸಂರಕ್ಷಣೆಗಾಗಿ ಈ ಧಾಮವನ್ನು ನಿರ್ಮಿಸಲಾಗಿದೆ. ಈ ಧಾಮ ಅಂದರೆ ಒಂದು ಧಾಮ ಅಂದ್ರೇನು? ನೆಲೆ ಅಥವಾ ಮನೆ. ಸಿಂಹಗಳ ಒಂದು ಸಂರಕ್ಷಣೆಗೋಸ್ಕರ ಒಂದು ನಿರ್ಮಾಣವಾಗಿರುವಂಥ ಸ್ಥಳ. ನಶಿಸುತ್ತಿರುವ, ಇಲ್ಲಿ ಏನಾಗ್ತಿದ್ದಪ್ಪ ಅಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ? ಪ್ರಾಣಿಗಳನ್ನು, ಅರಣ್ಯವನ್ನು, ಕಾಡನ್ನು ನಾಶ ಮಾಡ್ತಿದ್ದಾನೆ.
ಪ್ರಾಣಿಗಳನ್ನು ಸಾಯಿಸ್ತಾ ಇದ್ದಾನೆ ತನ್ನ ಸ್ವಾರ್ಥಕ್ಕೋಸ್ಕರ. ಹಾಗಾಗಿ ಅನೇಕ ಪ್ರಾಣಿಗಳು ನಮಗೇನಾಗಿದ್ದಾವಪ್ಪ ಅಂದರೆ ಇವತ್ತು ಕೇವಲ ಚಿತ್ರದಲ್ಲಿ ನೋಡುವಂಥ ಪರಿಸ್ಥಿತಿ ಆಗ್ತಾ ಇದೆ. ಪ್ರಾಣಿಗಳನ್ನು ಬೇಟೆ ಆಡ್ತಾ ಇದ್ದಾನೆ. ಹಾಗಾಗಿ ಯಾವ್ಯಾವ ಪ್ರಾಣಿಗಳು ನಾಶ ಆಗ್ತಿದವೋ ಅಂತಹ ಒಂದು ರಕ್ಷಣೆ, ವನ್ಯ ಪ್ರಾಣಿಗಳ, ಕಾಡು ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಈ ಧಾಮ ಹುಟ್ಕೊಂಡಿದೆ. ಅದರ ಉದ್ದೇಶ ಏನಪ್ಪ ಅಂದರೆ ಆ ಕಾಡಿನ ಪ್ರಾಣಿಗಳನ್ನು, ವನ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಇಲ್ಲಿ ಸಿಂಹಗಳಲ್ಲದೆ ಹುಲಿ, ಚಿರತೆ, ಕಾಡುಕೋಣ, ಜಿಂಕೆ ಮೊದಲಾದ ಪ್ರಾಣಿಗಳಿಗೂ ಆಶ್ರಯ ಕಲ್ಪಿಸಿ ರಕ್ಷಿಸಲಾಗುತ್ತಿದೆ. ಆ ಕಾಡು ಶಿವಮೊಗ್ಗ ಹೇಳಿದ್ದೀನಿ ನಾನು, ದಟ್ಟವಾದಂಥ ಕಾಡಿರುವಂತಹ ಸ್ಥಳ. ಹಾಗಾಗಿ ಇಲ್ಲಿ ಕೇವಲ ಲಯನ್ ಸಫಾರಿ ಆದರೂ ಕೂಡ ಸಿಂಹಗಳಲ್ಲದೆ ಹುಲಿಗಳು ಇದ್ದಾವೆ, ಚಿರತೆಗಳು, ಕಾಡುಕೋಣ, ಜಿಂಕೆ ಎಲ್ಲ ಪ್ರಾಣಿಗಳು ಕೂಡ ಇಲ್ಲಿ ವಾಸವನ್ನು ಮಾಡ್ತಿವೆ ಅಂದರೆ ಆಶ್ರಯವನ್ನು ಕೊಟ್ಟಿದೆ ಸರ್ಕಾರ, ರಕ್ಷಣೆಯನ್ನು ಮಾಡ್ತಾ ಇದೆ. ವನ್ಯ ಪ್ರಾಣಿಗಳ ಸಫಾರಿ ಇರುವುದರಿಂದ, ಸಫಾರಿ ಅಂದರೆ ಏನಪ್ಪ ಅಂದರೆ ಯಾಕೆ ಸಫಾರಿ ಅಂತ ಕರಿತೀವಿ ಅಂದರೆ ಲಯನ್ ಸಫಾರಿ ಅಂದರೆ ಇಲ್ಲಿ ನಾವು ಮೈಸೂರು ಝೂಗೆ ಹೋಗಿ ಅಲ್ಲಿ ಏನು ಮಾಡಿದ್ದಾರೆ, ಹುಲಿ ಸಿಂಹಗಳಿಗೆ ಬೋನನ್ನು ಮಾಡಿದ್ದಾರೆ, ಬೋನ್. ಆದರೆ ಇಲ್ಲಿ ಬೋನನ್ನು ಮಾಡಿಲ್ಲ, ದೊಡ್ಡ ದೊಡ್ಡ ಜಾಗವನ್ನು ಬಿಟ್ಟಿದ್ದಾರೆ. ಸಫಾರಿ ವಾಕ್ ಮಾಡೋಕ್ಕೆ ಅಲ್ಲಿ ಓಕೆ ಅವಕಾಶ ಇದೆ ಸುತ್ತಕ್ಕೆ. ಹಾಗಾಗಿ ಇಲ್ಲಿ ಸಹಜ ಪರಿಸರದಲ್ಲಿ ಈ ಪ್ರಾಣಿಗಳ ವೀಕ್ಷಣೆ ಸಾಧ್ಯ ಇದೆ. ನಾವು ಕೂಡ ಅಲ್ಲಿ ಹೋಗಿ ನೋಡುವಂಥ ಅವಕಾಶ ಕೂಡ ಇದೆ. ಸಹಜವಾದ ಪರಿಸರ. ಇಲ್ಲಿ ಮೈಸೂರು ಝೂನಲ್ಲಾದ್ರೇನೋ ಝೂ ಒಂದು ಮೃಗಾಲಯ, ಅಷ್ಟು ಮೃಗಗಳಿಗೆ ಏನು ಮಾಡಿದೆ, ಬೋರ್ನನ್ನು ಹಾಕಿಸಿದ್ದಾರೆ, ಅಲ್ಲಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ. ಸಹಜ ವಾತಾವರಣ ಇಲ್ಲಲ್ಲ, ಕಾಡಿನ ರೀತಿ ಇರಲ್ಲ ಅದು. ಆದರೆ ಇಲ್ಲಿ ಕಾಡಿನ ರೀತಿ ಇದೆ, ಅದು ನೋಡೋಕ್ಕೂ ಕೂಡ ನಮಗೆ ಅವಕಾಶ ಇದೆ. ನೆಕ್ಸ್ಟು ಜಲಾಶಯಗಳು, ಡ್ಯಾಮ್. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅನೇಕ ನದಿಗಳಿವೆ. ಅದರಲ್ಲಿ ತುಂಗಭದ್ರಾ ಒಂದು ನದಿಗೆ, ತುಂಗಾ ನದಿ ಬೇರೆ, ಭದ್ರಾ ನದಿ ಬೇರೆ, ಎರಡು ನದಿಗಳಿಗೆ ಜಲಾಶಯ ಡ್ಯಾಮನ್ನು ಕಟ್ಟಲಾಗಿದೆ. ತುಂಗಾ ಡ್ಯಾಮ್, ಭದ್ರಾ ಡ್ಯಾಮ್ ಅಂತ ಹೇಳ್ತೀವಿ. ಶಿವಮೊಗ್ಗದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಗಾಜನೂರಿನಲ್ಲಿ ಒಂದು ಶಿವರಾಜ್ ಕುಮಾರ್ ಫಿಲಮ್ ಇದೆ, ಅದರಲ್ಲಿ ಗಾಜನೂರ ಗಂಡು ಅಂತ, ಅಲ್ಲಿ ಗಾಜನೂರನ್ನು ತೋರಿಸಿದ್ದಾರೆ. ಆ ಒಂದು ಜಲಾಶಯ ಅಂದರೆ ಡ್ಯಾಮ್ ಅಂತ. ಶಿವಮೊಗ್ಗದಿಂದ 8 ಕಿಲೋಮೀಟರ್ ಅಷ್ಟೇ ಗಾಜನೂರಿರೋದು. ತುಂಗಾ ನದಿ, ಅಲ್ಲಿ ತುಂಗಾ ನದಿಗೆ ಈಗ ನಮ್ಮ ಬರೂರಿನಲ್ಲಿ ಹೇಮಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ದೀವಲ್ವಾ, ಅದೇ ರೀತಿ ಅಲ್ಲಿ ಗಾಜನೂರಿನಲ್ಲಿ ತುಂಗಾ ನದಿಗೆ ಡ್ಯಾಮನ್ನು, ಜಲಾಶಯವನ್ನು ಕಟ್ಟಲಾಗಿದೆ, ಅಣೆಕಟ್ಟನ್ನು ಕಟ್ಟಲಾಗಿದೆ. ತುಂಗೆಯ ಶಾಂತವಾದ ಹರಿವನ್ನು ತಡೆಗಟ್ಟುವ ಈ ಕಟ್ಟೆಯು ಅಂದರೆ ತುಂಗಾ ನದಿ ಏನಾಗ್ತಿದೆ, ಶಾಂತವಾಗಿ ಹರ್ಕೊಂಡು ಹೋಗ್ತಿಲ್ಲ ಮುಂದಕ್ಕೆ, ಅದನ್ನು ತಡೆಗಟ್ಟಕ್ಕೋಸ್ಕರ ಏನು ಮಾಡಿದ್ರು, ಅಲ್ಲಿ ಅಣೆಕಟ್ಟನ್ನು ಕಟ್ಟಿದ್ರು. ಈ ಕಟ್ಟೆ ಜನರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ಅಲ್ಲಿ ನೋಡುಗರ ಕಣ್ಣಿಗೆ ಹೆಚ್ಚು ಆಕರ್ಷಣೀಯವಾಗಿದೆ ಅದು ತುಂಗಾ ನದಿಯಲ್ಲಿ ಒಂದು ಅಣೆಕಟ್ಟು. ಇದೇ ರೀತಿ ಶಿವಮೊಗ್ಗದಿಂದ 35 ಕಿಲೋಮೀಟರ್ ದೂರದಲ್ಲಿನ ಭದ್ರಾವತಿಗೆ ಸಮೀಪದಲ್ಲಿದೆ ಲಕ್ಕವಳ್ಳಿಯ ಭದ್ರಾ ಅಣೆಕಟ್ಟು. ಭದ್ರಾ ನದಿಗೆ ಇಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ ಲಕ್ಕವಳ್ಳಿ ಹತ್ರ. ತುಂಗಾ ನದಿಗೆ ಗಾಜೂರು ಹತ್ರ ಕಟ್ಟಿದ್ದಾರೆ ಅಣೆಕಟ್ಟನ್ನು, ಭದ್ರಾ ನದಿಗೆ ಲಕ್ಕವಳ್ಳಿ ಹತ್ರ ಇಲ್ಲಿ ಕಟ್ಟಿದ್ದಾರೆ ಭದ್ರಾ ಅಣೆಕಟ್ಟು. ಕಣ್ಣಿಗೆ ಕಾಣುವಷ್ಟು ದೂರವು ನೀರನ್ನು ತುಂಬಿಕೊಂಡು ನಿತ್ಯ ಹರಿದ್ವರ್ಣ ಕಾಡಿಗೆ ಆಸರೆಯಾಗಿದೆ. ಅಂದರೆ ಈ ತುಂಗಾ ಮಲೆನಾಡಿನ ಸ್ಥಳಗಳು ಅಂತ ಹೇಳಿದ್ದೀನಿ ನಾನು. ಮಲೆನಾಡು ಈ ಯಾವುದೋ ಶಿವಮೊಗ್ಗ ಜಿಲ್ಲೆ ಒಂದು ಮಲೆನಾಡಿನ ಸ್ಥಳ. ಹಾಗಾಗಿ ಮಲೆನಾಡಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಳೆ ಹೆಚ್ಚು, ಅದಕ್ಕೆ ಆಗುಂಬೆ ತಗೊಂಡಿದ್ದು ನಾನು. ಮಳೆ ಹೆಚ್ಚು, ಆ ಮಳೆ ಹೆಚ್ಚಾಗಿರೋದ್ರಿಂದ ಕಾಡೇನಾಗಿರುತ್ತೆ, ಸಮೃದ್ಧವಾಗಿದೆ ಅಲ್ವಾ. ಹಾಗಾಗಿ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂದರೆ ಈ ಭದ್ರಾ ಅಣೆಕಟ್ಟಿಗೆ ಅಲ್ಲಿ ಪಕ್ಕದಲ್ಲಿರುವಂತಹ ನೀರನ್ನು, ಆ ನೀರಿನಿಂದ, ಭದ್ರಾ ನದಿಯ ನೀರಿನಿಂದ ಏನಾಗಿದೆ, ಒಂದು ಕಾಡಿ, ಅದನ್ನು ನೀರನ್ನು ತಗೊಂಡು, ಆಶ್ರಯವನ್ನು ತಗೊಂಡು ಬೆಳೆದಿರುವಂಥ ಕಾಡು ಯಾವುದಪ್ಪ ಅಂದರೆ ನಿತ್ಯ ಹರಿದ್ವರ್ಣ ಕಾಡು ಅಂತ ಹೇಳ್ತೀವಿ. ಸದಾ ನಿತ್ಯ ಅಂದರೆ ಹರಿದ್ವರ್ಣ, ಹಸಿರಾಗಿರುವಂಥ ಕಾಡು, ಯಾವಾಗಲೂ ಸದಾ ಹಸಿರಾಗಿರುವ ಕಾಡು ಅಂತ ಹೇಳ್ತೀವಿ. ನಿತ್ಯ ಹರಿದ್ವರ್ಣ ಅಂದರೆ ಸದಾ ಹಸಿರಾಗಿರುವ ಕಾಡು ಆಸರೆಯಾಗಿದೆ. ನಡುವೆ ಕಾಣುವ ಗುಡ್ಡಗಳು, ಸಣ್ಣ 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 ಗುಡ್ಡಗಳು ಕಾಡಿನ ಪಕ್ಕದಲ್ಲಿ, ಸುತ್ತ ಹಸಿರು ಪ್ರಕೃತಿಯಿಂದ ಕೂಡಿದ ಈ ಸ್ಥಾನ ಪ್ರವಾಸಿಗರ ಪಾಲಿಗೆ ಭೂಲೋಕದ ನಂದನವನದಂತಿದೆ. ಲಕ್ಕವಳ್ಳಿ ಡ್ಯಾಮ್ ಹತ್ರ ಹೋದಾಗ ಪಕ್ಕದಲ್ಲಿ ಸ್ವಲ್ಪ ಕಾಡಿದೆ, ಕಾಡಿನಿಂದ ಸುತ್ತಮುತ್ತ ಸಣ್ಣ ಗುಡ್ಡಗಳಿದ್ದಾವೆ. ಹಾಗಾಗಿ ಅದು ಸ್ವರ್ಗದ ರೀತಿಯಲ್ಲಿ ಕಾಣುತ್ತೆ. ಇವಲ್ಲದೆ ನಾನು ಹೇಳಿದೆ, ರಾಷ್ಟ್ರಕವಿ ಕುವೆಂಪುನವರು ಜನ್ಮ ತಳೆಸಿದಂತಹ ಜಿಲ್ಲೆ
ಯಾವುದು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಅಲ್ಲಿ ಕುಪ್ಪಳ್ಳಿಯಲ್ಲಿ ಕುವೆಂಪುರವರ ಒಂದು ಸ್ಮಾರಕವನ್ನ ಕಟ್ಟಲಿದೆ. ಕವಿಶೈಲ ಅನ್ನುವಂಥ ಒಂದು ಹೆಸರಿನಲ್ಲಿ ಅವರ ಮನೆಯನ್ನ ಸ್ಮಾರಕವಾಗಿ ಮಾಡಲಾಗಿದೆ. ವಿಶ್ವಕವಿ ಕುವೆಂಪುರವರ ಜನ್ಮಸ್ಥಳವಾದ ಕುಪ್ಪಳ್ಳಿಯ ಕವಿಶೈಲ ಅನ್ನುವ ಹೆಸರನ್ನ ಕೊಟ್ಟಿದೆ ಅದಕ್ಕೆ. ಶಿವಶರಣೆ ಅಕ್ಕಮಹಾದೇವಿಯ ಜನ್ಮಸ್ಥಳ ಉಡುತಡಿ. ಶಿವಪ್ಪ ನಾಯಕ ಇವನು ಇಕ್ಕೇರಿಯನ್ನ, ಶಿವಮೊಗ್ಗದ ಒಂದು ಇಕ್ಕೇರಿ ಅಂತ ಇದೆ, ಇಕ್ಕೇರಿಯನ್ನ ಕೆಳದಿಯ ಶಿವಪ್ಪ ನಾಯಕ, ಕೆಳದಿ ವಂಶಸ್ಥರು, ಕೆಳದಿ ರಾಜಮನೆತನದ ಒಬ್ಬ ರಾಜ ಶಿವಪ್ಪ ನಾಯಕ. ಈ ಶಿವಪ್ಪ ನಾಯಕನ ರಾಜಧಾನಿ ಇಕ್ಕೇರಿ. ಶಿವಪ್ಪ ನಾಯಕನ ರಾಜಧಾನಿ ಇವನು ಇಕ್ಕೇರಿ, ಕೆಳದಿಯ ವಂಶಸ್ಥ. ಕವಲೇದುರ್ಗ ಪ್ರದೇಶಗಳು ಪ್ರವಾಸಿ ತಾಣ. ತಾಣ ಅಂದ್ರೇನು? ಸ್ಥಳಗಳಾಗಿವೆ. ಹಾಗೆಯೇ ಅಚಕನ್ಯಾ ಜಲಪಾತ, ಹಿಡ್ಲುಮನೆ ಜಲಪಾತ, ನೆಕ್ಸ್ಟ್ ಒನಕೆ ಅಬ್ಬಿ ಜಲಪಾತಗಳು, ಇವೆಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆಯಿರುವಂಥ ಜಲಪಾತಗಳು, ಸಣ್ಣ ಸಣ್ಣ ಜಲಪಾತಗಳು. ಇವು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತವೆ. ಅಂದರೆ ಹೆಚ್ಚು ಪ್ರವಾಸಿಗರನ್ನ ಕೈಬೀಸಿ ಕರೀತವೆ ಅಂದರೆ ಬನ್ನಿ ಅಂತಲ್ಲ, ಹೆಚ್ಚು ಆಕರ್ಷಣೆಯನ್ನು ಮಾಡ್ತವೆ. ಅಂದರೆ ಅಲ್ಲಿಯ ಸುಂದರವಾದ ಸ್ಥಳವನ್ನು ನೋಡಿದಾಗ ಎಲ್ಲರೂ ಕೂಡ ಅಲ್ಲಿಗೆ ಹೋಗಬೇಕು, ನೋಡಬೇಕು ಅನ್ನುವಂಥ ಒಂದು ಮನಸ್ಸು ಉಂಟಾಗುತ್ತೆ. ಅದಕ್ಕೋಸ್ಕರ ಅವು ಸುಂದರವಾಗಿದ್ದಾವೆ, ರಮ್ಯವಾಗಿದ್ದಾವೆ, ರಮಣೀಯವಾಗಿರುವಂತಹ ಸ್ಥಳವನ್ನು ನೋಡಿದಾಗ ಎಲ್ರಿಗೂ ಕೂಡ ಯಾರೋ ಪ್ರಕೃತಿಯನ್ನು ಆಸ್ವಾದಿಸ್ತಾರೋ, ಪ್ರಕೃತಿಯನ್ನು ಒಂದು ಸವಿಯನ್ನು ಸವಿಯಕ್ಕೆ ಹೋಗ್ತಾರಂಥವರಿಗೆ ಈ ಸ್ಥಳಗಳು ಕೈ ಬೀಸಿ ಕರೀತವೆ ಅನ್ನುವಂಥ ಮಾತನ್ನು ಲೇಖಕರು ಹೇಳಿದ್ದಾರೆ. ಪ್ರಕೃತಿ ಮಾತೆಯ ತವರು ನಮ್ಮ ಕನ್ನಡ ನಾಡಾಗಿದೆ. ತವರು ಅಂದರೆ ಹೆಚ್ಚು ಪ್ರಕೃತಿ, ಈ ಕನ್ನಡ ನಾಡಿಗೆ ಪ್ರಕೃತಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ. ಪಾಠ ಅರ್ಥ ಆಯ್ತಾ? ಇಲ್ಲಿ ಪದಗಳ ಅರ್ಥವನ್ನು ನಾನು ನಿಮಗೆ ಹೇಳಿದ್ದೆ. ನೆಕ್ಸ್ಟು ನೋಡಿ, ಇಲ್ಲಿ ಸಮಾನಾರ್ಥಕ ಪದಗಳಿದೆ. ಅದ್ರ ಜೊತೆಗೆ ಸಮಾನಾರ್ಥಕ ಪದಗಳು ಪ್ರಕೃತಿ ಅಂದರೆ ನಿಸರ್ಗ, ಅರಣ್ಯ ಇಲ್ಲಿ ಕಾಡು, ಅಡವಿ ವನ ಅರ್ಥ ಆಯ್ತಾ? ನೆಕ್ಸ್ಟು ಬೆಟ್ಟ, ಗುಡ್ಡ, ಗಿರಿ, ಅದ್ರಿ. ನೆಕ್ಸ್ಟ್ ಸಮುದ್ರಕ್ಕೆ ಸಾಗರ, ಶರದಿ, ಅಬ್ದಿ, ಕಡಲು. ನೆಕ್ಸ್ಟ್ ಸಿಂಹ ಅಂದ್ರೆ ಸಿಂಗ, ಕೇಸರ ಅಂತ ಹೇಳ್ತೀವಿ. ಧಾಮ ಅಂದ್ರೆ ಮನೆ, ಸ್ಥಳ, ಆಲಯ ಅಂತ ಹೇಳ್ತೀವಿ. ಮೃಗಾಲಯ. ಅರ್ಥ ಆಯ್ತಾ? ನೆಕ್ಸ್ಟ್ ತತ್ಸಮ ತತ್ವಗಳು ರಾಜ, ರಾಯ, ಸ್ವರ್ಗ, ಸಗ್ಗ, ಪಕ್ಷಿ, ಹಕ್ಕಿ, ಮಾತೆ, ಮಾತೃ, ವರ್ಷ, ವರುಷ, ಸಿಂಹ, ಸಿಂಗ, ಸ್ಥಾನ, ತಾಣ, ನಿತ್ಯ, ನಿಚ್ಚ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ರಾಜ, ರಾಯ, ಸ್ವರ್ಗ, ಸಗ್ಗ, ಪಕ್ಷಿ, ಹಕ್ಕಿ, ಮಾತೆ, ಮಾತೃ, ವರ್ಷ, ವರುಷ, ಸಿಂಹ, ಸಿಂಗ, ಸ್ಥಾನ, ತಾಣ, ನಿತ್ಯ, ನಿಚ್ಚ. ನೀವು ಹೇಳ್ಕೋಬೇಕು ನಾನು ಹೇಳಿದಾಗ. ಅರ್ಥ ಆಯ್ತಾ? ನೆಕ್ಸ್ಟ್ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಮಳೆಗಾಲ ನೋಡಿ, ಮಳೆ ಪ್ಲಸ್ ಕಾಲ. ಉತ್ತರ ಪದದ ಕಾತಾಪಗಳಿಗೆ ಗಾತಾಪಗಳು ಬರುವುದು ಆದೇಶ ಸಂಧಿ. ಕಾಗೆ ಗಾ ಬಂತು, ಆದೇಶ ಸಂಧಿ. ನೆಕ್ಸ್ಟ್ ಸೂರ್ಯ ಪ್ಲಸ್ ಅಸ್ತ, ಇಲ್ಲಿ ಆ ಪ್ಲಸ್ ಆ ಇದೆ, ಸೂರ್ಯಾಸ್ತ. ಇದು ಸವರ್ಣ ದೀರ್ಘ ಸಂಧಿ. ಸೂರ್ಯಾಸ್ತ ಏನಪ್ಪಾ ಅಂದ್ರೆ
ಸವರ್ಣ ದೀರ್ಘ ಸಂಧಿ. ಸವರ್ಣ ಒಂದೇ ಸ್ವರಗಳಿದೆ ನೋಡಿ. ಆ ಏನಾಯ್ತು ಆ. ನೆಕ್ಸ್ಟ್ ಸೂರ್ಯ ಪ್ಲಸ್ ಉದಯ. ಆಕಾರಗಳಿಗೆ ಉಕಾರ ಪ್ರವಾದಾಗ ಓಕಾರವು ಏನಾಯ್ತು ಉ. ಸೂರ್ಯೋದಯ ಓ. ಇಲ್ಲಿ ಓ ಅಂತ ಹಾಗಾಗಿ ಇದು ಗುಣಸಂಧಿ. ಗುಣಸಂಧಿ. ನೆಕ್ಸ್ಟ್ ಕೊಡಚ ಪ್ಲಸ್ ಅದ್ರಿ. ಕೊಡಚ ಪ್ಲಸ್ ಅದ್ರಿ. ಇಲ್ಲೇನಾಯ್ತು ಆ ಪ್ಲಸ್ ಆ. ಕೊಡಚಾದ್ರಿ. ಕೊಡಚಾದ್ರಿ ಚ ಏನಾಯ್ತು ಆ. ಇದು ಸವರ್ಣ ದೀರ್ಘ ಸಂಧಿ. ಸಂ ಅಂದ್ರೆ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಸಹಸ್ರಾರು. ಸಹಸ್ರ ಪ್ಲಸ್ ಆರು ಏನಾಯ್ತು ಆ ಪ್ಲಸ್ ಆ. ಸಹಸ್ರಾರು ಆ. ಇದು ಕೂಡ ಸವರ್ಣ ದೀರ್ಘ ಸಂಧಿ. ಜಲ ಪ್ಲಸ್ ಆಶಯ. ಜಲ ಪ್ಲಸ್ ಆಶಯ ಜಲಾಶಯ. ಇದು ಕೂಡ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ವಿಗ್ರಹ ವಾಕ್ಯ ಬರೆಯಿರಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ. ಸೂರ್ಯ ಪ್ಲಸ್ ಅಸ್ತ ಸೂರ್ಯಾಸ್ತ ಸವರ್ಣ ದೀರ್ಘ ಸಂಧಿ. ಸೂರ್ಯ ಪ್ಲಸ್ ಉದಯ ಉದಯ ಸೂರ್ಯೋದಯ ಗುಣಸಂಧಿ. ಕೊಡಚ ಪ್ಲಸ್ ಅದ್ರಿ ಕೊಡಚಾದ್ರಿ ಸವರ್ಣ ದೀರ್ಘ ಸಂಧಿ. ಸಹಸ್ರ ಪ್ಲಸ್ ಆರು ಸಹಸ್ರಾರು ಸವರ್ಣ ದೀರ್ಘ ಸಂಧಿ. ಜಲ ಪ್ಲಸ್ ಆಶಯ ಜಲಾಶಯ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ವಿಗ್ರಹ ವಾಕ್ಯ ಬರೆಯಿರಿ ಅಂತ ಇದೆ ನೋಡಿ. ಬೆಟ್ಟ ಗುಡ್ಡಗಳು. ವಿಗ್ರಹ ವಾಕ್ಯ ಅಂದ್ರೆ ಏನೋ ಬಿಡಿಸುವಂಥದ್ದು. ಅನೇಕ 2 ಅಥವಾ 3 ಪದಗಳು ಸೇರಿ ಆಗುವಂತಹ ಪದವನ್ನು ನಾವು ಸಮಾಸ ಅಂತ ಕರಿತೀವಿ. ಸಮಾಸವನ್ನು ಬಿಡಿಸೋದನ್ನು ನಾವು ವಿಗ್ರಹ ವಾಕ್ಯ ಅಂತ ಕರಿತೀವಿ. ಇಲ್ಲಿ 2 ಪದಗಳಿದ್ದಾವೆ. ಅದನ್ನು ನಾವೇನು ಮಾಡಬೇಕು ಬೇರೆ ಬೇರೆ ಪದವನ್ನಾಗಿ ಬಿಡಿಸಬೇಕು. ಅದನ್ನು ವಿಗ್ರಹ ವಾಕ್ಯ ಅಂತ ಕರಿತೀವಿ. ಬೆಟ್ಟವು ಪ್ಲಸ್ ಗುಡ್ಡವು ಬೆಟ್ಟ ಗುಡ್ಡಗಳು. ಋಷಿಯು ಪ್ಲಸ್ ಮುನಿಯು ಋಷಿ ಮುನಿಗಳು. ಪಕ್ಷಿಯು ಪ್ಲಸ್ ಧಾಮವು ಪಕ್ಷಿಧಾಮ. ಸಿಂಹವು ಪ್ಲಸ್ ಧಾಮವು ಸಿಂಹಧಾಮ. ಜನ್ಮವು ಪ್ಲಸ್ ಸ್ಥಾನವು ಜನ್ಮಸ್ಥಾನ. ನೆಕ್ಸ್ಟ್ ಸ್ವಂತ ವಾಕ್ಯ ಇದೆ. ನೀವೇ ಸ್ವಂತ ವಾಕ್ಯವನ್ನು ರಚಿಸಬೇಕು. ನೀವೇ ಕುತ್ಕೊಂಡು ಮಾಡಿ ಸ್ವಂತ ವಾಕ್ಯಗಳನ್ನು. ಒಂದೊಂದು ಪದಕ್ಕೆ 2 ರೀತಿಯ ಸ್ವಂತ ವಾಕ್ಯಗಳನ್ನು ಮಾಡಿ. ಪಾಠ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಓದಬೇಕು ನೀವೇನೆ. ಗೊತ್ತಾಯ್ತಾ? ಜೊತೆಗೆ ಪಾಠವನ್ನು ಕೇಳುವಾಗ ಏನು ಮಾಡಿ ಅಂದರೆ ಸುಮ್ಮನೆ ಏನೋ ಟೈಪ್ ಮಾಡ್ಕೊಂಡು ಕುತ್ಕೊಂತೀರಾ. ಬೇರೆ 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 ಕ್ವಶನ್ ಕೇಳೋದು, ನೋಟ್ಸ್ ಬಗ್ಗೆ ಕೇಳೋದು. ಪಾಠ ಎಕ್ಸ್ಪ್ಲೈನ್ ಮಾಡುವಾಗ ದಯವಿಟ್ಟು ಪಾಠವನ್ನು ಕೇಳಿ, ಆಮೇಲೆ ಕೊನೆಗೆ ಡೌಟ್ಸ್ ಕೇಳಿ ಅಂತ ಹೇಳ್ತೀವಲ್ಲ ಅವಾಗ ಕೇಳಿ. ಅರ್ಥ ಆಯ್ತಾ? ಓಕೆ, ಧನ್ಯವಾದಗಳು.